ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಜೈ ಶ್ರೀರಾಮ್, ಜೈ ಶಿವರಾಯ್, ಜೈ ಶಂಭೋ ರಾಜೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೆಂಗಿದಿರಿಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿ? ಎಲ್ಲರೂ ಮಸ್ತ್ ಅದಿರಿ ಅನ್ಕೋತೀನಿ. ನಾನು ಕೂಡ ಮಸ್ತ್ ಆಗಿದ್ದೀನಿ, ಸೂಪರ್ ಆಗಿದ್ದೀನಿ ಅಂತ ಹೇಳ್ತೀನಿ. ಇವತ್ತಿನ ಬ್ಲಾಗ್ ಏನಂತ ನೀವು ಥಂಬ್ನೇಲ್ನಲ್ಲಿ ನೋಡೇ ಇರ್ತೀರಾ. ಹಾಗಿದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಸೋನು ಮೋನು ಇಬ್ರು ಹೆಂಗ್ ಜಗಳಾಡ್ತಾರ ನೋಡ್ರಿ. ಅಗದಿ ಫ್ರೆಂಡ್ಲಿ ಆಗಿರ್ತಾರಿ, ಮತ್ ಜಗಳಾಡ್ತಾರಿ, ಕ್ಯೂಟ್ ನೋಡ್ತಾರಿ. ನಾ ಕ್ಯಾಮ್ರಾದಾಗ ವಿಡಿಯೋ ಮಾಡ್ಕೊಳತ್ತೇನಿ ಅಂತ ಕಿಶಿಂದ ಆಕಿಗೆ ಅಲ್ಲಿ ಟಚ್ ಮಾಡಿ ಕಿಶಿಂದ ಹೇಳತ್ತಿಲ್ರಿ. ಹಂಗಾರಿ ನಮ್ಮ ಹೊಲ್ದಾಗ ಬಂದಿವ್ರಿ. ನೋಡ್ರಿ ತೆಂಗಿನ ಗಿಡಗಳು ಹಿಂಗದಾವ್ರಿ ನಮ್ಮ ಹೊಲ್ದಾಗ. ನಿಮ್ ಹೊಲ್ದಾಗ ಏನೇನ್ ಬೆಳಿ ಅದಾರಿ ಅದ ಕಮೆಂಟ್ ಮೂಲಕ ತಿಳಿಸ್ರಿ ನನಗ್ರಿ. ನಾ ಮನಿಗೆ ಬರೋಟಿಗೆರಿ ಇವ್ರಿಬ್ರು ಅಗದಿ ಮಸ್ತಾಗಿ ಶಿಸ್ತ ನಿದ್ದೆ ಹೊಡ್ಲತ್ತಿರ್ರಿ, ಗೊರ್ಕಿ ಹೊಡಿಲತ್ತಿರ್ರಿ. ಇವ್ರ ನಿದ್ದೆ ಆಗುತ್ತಿಗೆ ನಾನು 5 ನಿಮಿಷದಲ್ಲಿ ಇವಾಗ ರೆಡಿ ಆಗ್ಬೇಕಾಗಿತ್ತು. ಅದಕ್ಕೆ 5 ಮಿನಿಟ್ಸ್ ಟೈಮ್ ತಗೊಂಡು ರೆಡಿ ಆದೇರಿ. ಆಮೇಲೆ ನಾನು ನೆಕ್ಸ್ಟ್ ರೆಡಿ ಆದೇರಿ ಗಾಯ್ಸ್. ರೆಡಿ ಆದ್ಮೇಲೆ ಹಾಯ್ ಗಾಯ್ಸ್ ಅಂತ ಒಂದು ಸ್ವಲ್ಪ ಕ್ಯಾಮ್ರಾದಾಗ ನನ್ನ ಫೇಸ್ ತೋರಿಸ್ತಾ ಹೇಳ್ತಾ ಇದ್ದೀನಿ ರೀ. ನೆಕ್ಸ್ಟ್ ರೀ ನಾ ರೆಡಿ ಆದ್ಮೇಲೆ ಇವ್ರಿಬ್ರು ಸೋನು ಮೋನು ಎದ್ರಿ. ಫುಲ್ ನಿದ್ದಿ ಫುಲ್ ಜಾಮ್ ಮಾಡೋದು. ಇವ್ರಿಗೆ ಟಾಟಾ ಬಾಯ್ ಅಂತ ಹೇಳ್ರಿ. ಇವಾಗ ನಾ ಊರಿಗೆ ಹೊಂಟೇನ್ರಿ. ಊರಿಗೆ ಯಾಕೆ ಹೊಂಟೇನಪ್ಪ ಅಂದ್ರೆ ರೀ, ನೆಕ್ಸ್ಟ್ ಡೇ ನಮ್ಮ ತಂಗಿ ಬರ್ಡೇ ಅದ ರೀ. ಬರ್ಡೇಗೋಸ್ಕರ ಆಕಿಗೆ ಸರ್ಪ್ರೈಸ್ ಕೊಡೋ ಸಂಬಂಧ ಹೊಂಟೇನ್ರಿ. ಆಕಿ ಕಾಲ್ ಮಾಡೇಳ್ರಿ ಬರ್ಡೇಗೆ ಬರ್ತೀವಿ ಇಲ್ಲ ಅಂತ ಕಿಶಿಂದ ಆಕಿಗೆ ಸುಳ್ಳು ಹೇಳೇನ್ರಿ. ನಾ ಬರ್ಡೇಗೆ ಬರೋದು ಆಗೋದಿಲ್ಲ ಅಂತ ಹೇಳೇನ್ರಿ. ಇವಾಗ ನೆಕ್ಸ್ಟ್ ಆಕಿಗೆ ಅಲ್ಲಿ ಹೋದ್ಮೇಲೆ ಸರ್ಪ್ರೈಸ್ ಕೊಡ್ಬೇಕ್ರಿ. ನೋಡೋಣ ಸರ್ಪ್ರೈಸ್ ಹೆಂಗಿರ್ತತಿ, ಆಕಿನ ರಿಯಾಕ್ಷನ್ ಹೆಂಗಿರ್ತತಿ ಕಿಶಿಂದ ಊರಿಗೆ ಹೋದ್ಮೇಲೆ ಎಲ್ಲ ಗೊತ್ತಾಗೋದ್ರಿ. ಅತ್ನಿಗೆ ಹೊರಡೀವ್ರಿ. ಫೈನಲಿ ಗೈಸ್ ಅತ್ನಿಗೆ ಬಂದೀವ್ರಿ. ಇವಾಗ ಮಾರ್ಕೆಟ್ದಾಗ ಹೋಗ್ಬೇಕ್ರಿ. ಮಾರ್ಕೆಟ್ದಾಗ ಸ್ವಲ್ಪ ಮಮ್ಮಿ ಸಂತಿ ಹೇಳಿದ್ರಿ, ಅದೆಲ್ಲ ಸಂತಿ ತಗೋಬೇಕ್ರಿ. ಪೂರ್ತಿ ಎಲ್ಲ ವಿಡಿಯೋ ಮಾಡಕ್ ಆಗುದಿಲ್ರಿ, ಕ್ಯಾಮ್ರಾ ನಾನ ಹಿಡಿಯೋದ್ರಿಂದ. ಆ ಸಂತಿ ಅಷ್ಟು ತಗೊಂಡಿವ್ರಿ. ಸಂತಿ ತಗೊಂಡ್ ಕಿಶಿ ನಮ್ಮ ಊರಿಗೆ ನಾ ಬನ್ರಿ. ಆ ಬಸ್ದಾಗಿಂದ ಅದೆಲ್ಲ ವಿಡಿಯೋ ಮಾಡಕ್ ಆಗಲಿಲ್ರಿ, ಸಾರಿ ಗೈಸ್. ನೆಕ್ಸ್ಟ್ ಈಕಿನ ರಿಯಾಕ್ಷನ್ ಹೆಂಗೈತಿ ನೋಡ್ರಿ. ಅದ ಬೇಕ್ರಿದಾಗಿಂದ್ರಿ ಐಸ್ ಕ್ರೀಮ್ ತಗೊಂಡ್ರಿ. ಆಕಿಗೊಂದ ನನಗೊಂದ ಇಂತ ಎಷ್ಟು ತಿನ್ನತ್ತಲ್ರಿ. ನಾ ಏನ್ ತಿನ್ಲಿಲ್ರಿ, ಮನಿಗೆ ಹೋಗ್ತಿತ್ತನ ಅಂತ ಹೇಳ್ರಿ. ಆಮೇಲೆ ನನಗ್ ಒಯ್ಲಾಕ್ರಿ ನಮ್ಮ ತಮ್ಮ ಬಂದಿದ್ರಿ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನಮ್ಮ ಮನೆಗೆ ಬಂದಿವ್ರಿ. ಮನೆಗೆ ಬಂದ್ಮೇಲ್ರಿ ಟೂರ್ನಾಮೆಂಟ್ ಒಳಗೆ ನಮ್ಮ ತಮ್ಮಾರಿ ಕಪ್ ಗೆದ್ದಿದ್ರಿ. ನನಗಂತೂ ತುಂಬಾನ ಖುಷಿ ಆಯ್ತ್ರಿ. ಎಲ್ಲರೂ ಕಮೆಂಟ್ದಾಗ ಕಂಗ್ರ್ಯಾಚುಲೇಷನ್ ಹೇಳ್ರಿ. ಕ್ರಿಕೆಟ್ ಅಂದ್ರೆ ಭಾಳ ಹುಚ್ಚ್ರಿ ಅವಂಗ. ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ ರೀ ನಮ್ಮ ತಮ್ಮಾರಿ. ನೆಕ್ಸ್ಟ್ ರೀ ಈಕಿರಿ ಹುಟ್ಟು ಹಬ್ಬಕ್ಕೆ ಈಗ ಡ್ರೆಸ್ ತಂದೇನ್ರಿ. ಅದ ಡ್ರೆಸ್ ಹೆಂಗ್ ಅದಾವ ಅಂತ ಕಿಶಿಂದ ಎಲ್ಲ ನೋಡ್ಲತ್ತಿಲ್ರಿ. ಆಕಿಗೆ ಮ್ಯಾಗಿನ್ ಟಾಪ್ ಅಂದ್ರೆ ಭಾಳ ಇಷ್ಟ ಆತ್ರಿ ಆಕಿಗೆ. ಫುಲ್ ಖುಷಿದಾಗಿದ್ದಳ್ರಿ. ಏನಾದ್ರೂ ಒಂದು ಹೊಸದಾಗಿ ಯಾರಾದ್ರೂ ತಂದು ಕೊಟ್ರು ಭಾಳ ಖುಷಿ ಆಗ್ತೈತ್ರಿ. ಆಕಿನ ಮುಖದ ಮ್ಯಾಗ ಒಂದು ನಗು ಐತಿರ್ಲಿ, ಅದ ನನಗೆ ಭಾಳ ಖುಷಿ ಕೊಡ್ತೈತ್ರಿ. ಆಮೇಲೆ ಮಾಜಾ ತಂದೇನ್ರಿ. ಪಪ್ಪಾಗ, ಮಮ್ಮಿಗೆ, ಅಜ್ಜಿಗೆ ಎಲ್ಲರಿಗೆ ಮಾಜಾ ಹಾಕೊತೀನ್ರಿ. ನಾನು ಒಂದು ಸ್ವಲ್ಪ ಉಳ್ದಿದ್ದ ಕುಡ್ದೀನ್ರಿ. ನೆಕ್ಸ್ಟ್ ಗಾಯ್ಸ್ ಇವಾಗ ನಾನು ನಮ್ಮ ಹೊಲ್ದಾಗ ಬೆಳೆದಿದ್ದು ಶೇಂಗಾ ಇದ್ದು ರೀ. ಅದನ್ನ ಇವಾಗ ಶೇಂಗಾ ಒಂದು 2-3 ಸರ್ತಿ ಕ್ಲೀನಾಗಿ ತೊಳೆದು ರಾಡಿ ಮಣ್ಣ ಭಾಳ ಹತ್ತೈತೈತ್ರಿ. ಅದನ್ನ ಸ್ವಚ್ಛಂಗಿ 2-3 ಸರ್ತಿ ತೊಳೆದು ಅದನ್ನ ಇವಾಗ ಒಲಿ ಮ್ಯಾಗ ಕುದಿಸ್ಲಾಕಿಡ್ಬೇಕ್ರಿ. ಕುದಿಸ್ಲಾಕಿಟ್ಟು ಬಂದಿರಿ. ಇವಾಗ ನೆಕ್ಸ್ಟ್ ಮಸಾಲೆ ಬಾತ್ ಮಾಡ್ಕೋಬೇಕ್ರಿ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಸಾಲೆ ಬಾತ್ ಹೆಂಗೆ ಮಾಡ್ತೇನಂತ ನೋಡೋಣ ಬನ್ನಿ ಗೈಸ್. ಆಲ್ಮೋಸ್ಟ್ ನಾ ಪಾನಿಗೆ ಕೊಟ್ಟೇನ್ರಿ. 5 ನಿಮಿಷ ಅಕ್ಕಿನೂ ನೆನೆ ಹಾಕೇನ್ರಿ. ಅದನ್ನ ಇವಾಗ ಈ ಮಸಾಲೆ ಒಳಗೆ ಅಕ್ಕಿ ಎಲ್ಲ ಆ್ಯಡ್ ಮಾಡ್ಕೋಬೇಕ್ರಿ. ಇವಾಗ ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಅಕ್ಕಿಯನ್ನ ಆ್ಯಡ್ ಮಾಡ್ಕೋಬೇಕಂತ ಹೇಳಿದೆ ಇಲ್ರಿ. ಇವಾಗ ಆ್ಯಡ್ ಮಾಡ್ಕೊಂಡು ಬನ್ರಿ. ಆ ಮಸಾಲೆ ಒಳಗೆ ತೊಳೆದಿಟ್ಟಿದ ಅಕ್ಕಿಯನ್ನ ಆ್ಯಡ್ ಮಾಡ್ಕೊಂಡಿರಿ. ಆ್ಯಡ್ ಆದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಿರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1-2 ನಿಮಿಷ ಅದ್ರ ಮೇಲೆ ತಾಟ್ ಮುಚ್ಚಿ ಆಮೇಲೆ ಬಿಸಿ ನೀರನ್ನು ಆ್ಯಡ್ ಮಾಡ್ಕೋಬೇಕ್ರಿ ಅದ್ರೊಳಗೆ. ಆಮೇಲೆ ಆ್ಯಡ್ ಮಾಡ್ಕೊಂಡಿರಿ. 5 ನಿಮಿಷದಾಗ ಮಸಾಲೆನ ರೆಡಿ ಆಗ್ತದ್ರಿ. ನೆಕ್ಸ್ಟ್ ರೀ ನಮ್ಮ ತಮ್ಮ ವಿಡಿಯೋ ಕಾಲ್ ಮಾಡಿದ್ರಿ. ನಮ್ಮ ತಮ್ಮನ ಜೊತೆ ಸ್ವಲ್ಪ ಕಾಮಿಡಿ ಫನ್ನಿ ಹರಟೆ ಅದು ಹೊಡಿದೀವ್ರಿ. ಇವಾಗ ಫೇಸ್ ಮಾಸ್ಕ್ ಮಾಡ್ಕೋಬೇಕ್ರಿ. ಹಾಗಿದ್ರೆ ಬನ್ನಿ ಗಾಯ್ಸ್ ಫೇಸ್ ಮಾಸ್ಕ್ ಮಾಡ್ಕೊನೋರಿ. ಫೇಸ್ ಮಾಸ್ಕ್ ಮಾಡ್ಕೊಂಡಿರಿ. 5 ನಿಮಿಷ ಫ್ರೆಶ್ ಆಗ್ಬೇಕ್ರಿ. ಅನ್ಕ ಮಸಾಲೆ ಅನ್ನನೂ ರೆಡಿ ಆಗ್ತದೆ ರೀ. ಫೈನಲಿ ಮಸಾಲಾ ಬಾತ್ ರೆಡಿ ಆಗಿದೆ ಗಾಯ್ಸ್. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಇವಾಗ ಎಲ್ಲರಿಗೆ ಮಸಾಲೆ ಅನ್ನನ ಎಲ್ಲರಿಗೆ ಹಾಕಿಕೊಟ್ಟೇರಿ. ಟೇಸ್ಟ್ ನೋಡ್ತಿದ್ರೆ ಸಖತ್ತಾಗಿದೆ ಟೇಸ್ಟ್. ನೆಕ್ಸ್ಟ್ ಡೇ ಬರ್ಡೇ ಸೆಲೆಬ್ರೇಷನ್ ಗಾಯ್ಸ್. ನಮ್ಮ ತಂಗಿ ಬರ್ಡೇ ಇದೆ, ಅದಕ್ಕೆ ಡೆಕೋರೇಟ್ ಮಾಡಬೇಕು. ಡೆಕೋರೇಷನ್ಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ನಮ್ಮ ತಮ್ಮಂಗೆ ಹೇಳಿದೆ. ಅದನ್ನೆಲ್ಲ ತಂದು ಕೊಟ್ಟಿದ್ದ. ಇವಾಗ
ಡೆಕೋರೇಟ್ ಮಾಡಬೇಕು ಗೈಸ್. ಬರ್ಡೇ ಡೆಕೋರೇಟಕ್ಕೆ ಏನೇನ್ ತಂದಾನಂದ್ರ ರೀ ನಮ್ಮ ತಮ್ಮ ರೀ 3 ಪೀಸಸ್ ತೆಮೆ ಪೋಸ್ಟರ್ಸ್, 2 ಪೀಸಸ್ ಕಾಟನ್ಸ್, 1 ಪೀಸ್ ಬರ್ತ್ಡೇ ಬ್ಯಾನರ್, 30 ಪೀಸ್ ಮೆಟಾಲಿಕ್ ಬಲೂನ್, 2 ಪೀಸ್ 3D ಬಟರ್ಫ್ಲೈ ಇಷ್ಟೆಲ್ಲ ತಂದಾನ್ರಿ. ಆಮೇಲೆ ಬಲೂನ್ ಕಲರ್ ವೈಟ್ ಮತ್ತು ಪಿಂಕ್ ಅದರಿ. ಇದೆಲ್ಲ ಇನ್ನ ತಗೊಂಡಿಲ್ಲ, ಡೆಕೋರೇಷನ್ ಮಾಡ್ಬೇಕ್ರಿ. ಇವತ್ತಿನ ಸ್ಪೆಷಲ್ ನಮ್ಮ ಬರ್ಡೇ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಮನ್ಯಾಗ್ರಿ ಚೂಡ ಮಾಡತಾಳ್ರಿ. ನಮ್ಮ ಮಮ್ಮಿ ಸಖತ್ತಾಗಿ ಚೂಡ ಮಾಡ್ತಾಳ್ರಿ. ಇವ್ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಫ್ರೆಂಡ್ ರೀ, ಇಬ್ರು ಬಲೂನ್ ಉಬ್ಸ್ಲತ್ತಿರ್ರಿ. ಅವ್ರಿಬ್ರಿಗೆ ಬಲೂನ್ ಉಬ್ಸಕ್ಕೆ ಹೇಳಿದೇರಿ. ಆಮೇಲೆ ನಾ ಉಳ್ಕಿದೆಲ್ಲ ಡೆಕೋರೇಷನ್ ಮಾಡ್ತನಂತ ಹೇಳಿದಿರಿ. ಹಂಗ ಬಲೂನ್ ಎಲ್ಲ ಹೊರಗೆ ಗಾಳಿ ಬಿಟ್ಟಿತ್ರಿ, ಹೊರಗೆಲ್ಲ ಹೊರಗೆ ಹೊಂಟಿದ್ರಿ ಬಲೂನ್ ರೀ. ಇವಾಗ ನಾನು ಕೂಡ ರೆಡಿ ಆಗ್ಬೇಕ್ರಿ, ತಂಗಿನ ಕೂಡ ರೆಡಿ ಮಾಡಿಸ್ಬೇಕ್ರಿ. ಫಟಾಫಟ್ ಜಲ್ದಿ ಜಲ್ದಿ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ಬೇಕ್ರಿ. ಡೆಕೋರೇಟ್ ಈ ತರ ಮಾಡಿದಿವ್ರಿ ಸಿಂಪಲ್ ಆಗಿ. ಡೆಕೋರೇಷನ್ ಎಲ್ಲ ಆದ್ಮೇಲ್ರಿ ನಮ್ಮ ತಂಗಿ ಫ್ರೆಂಡ್ಸ್ ಎಲ್ಲರೂ ಬಂದರಿ. ಅವಾಗ ಅಕ್ಕ ಯಾಕೆ ನೀ ಇದಕ್ಕೆ ಟೋಪಿಗೆ ಹಾಕಿ ಸ್ಮೈಲ್ ಮಾಡಬಾರ್ದು ಅಂತ ಅವ್ರು ಏನೇನೋ ಸ್ಟಿಕರ್ ತೆಗೆದ ಸ್ಮೈಲ್ ಮಾಡ್ಲತ್ತೀರಿ. ನಂಗಂತ ಸಖತ್ ಇಷ್ಟ ಆತ್ರಿ. ಇವರೆಲ್ಲ ನಮ್ಮ ತಂಗಿ ಫ್ರೆಂಡ್ಸ್ ರೀ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಜನ ನಮ್ಮ ತಂಗಿ ಫ್ರೆಂಡ್ಸ್ ಬರ್ಡೇ ಪಾರ್ಟಿಗೆ ಬಂದಿದ್ದಾರೆ ನೋಡ್ರಿ. ನಮ್ಮ ತಂಗಿ ಬರ್ಡೇ ಪಾರ್ಟಿಗೆ ರೀ ಎಲ್ಲರೂ ಮಸ್ತಿ ಮಜಾ ಮಾಡಿದೀವ್ರಿ. ಎಲ್ಲರೂ ಹಂಗ ಸ್ವಲ್ಪ ಫೋಟೋಶೂಟ್ ಸೆಲ್ಫಿ ಅದೆಲ್ಲ ತಕ್ಕೊಂಡಿವ್ರಿ, ಫೋಟೋಶೂಟು ಮಾಡಿದೀವ್ರಿ. ನಮ್ಮ ತಂಗಿ ಹೇಳತ್ತೀನಿ ರೀ, ನೀವು ಅಲ್ಲಿ ಪಪ್ಪಿ ಕೊಡು, ನಾ ಈ ಕಡೆ ಫೋಟೋ ತೆಗಿತೀನಿ ಅಂತ. ಆಮೇಲೆ ಸಖತ್ತಾಗಿ 1-8 ಫೋಟೋ ತೆಗ್ದೇರಿ. ನನಗಂತೂ ತುಂಬಾನೇ ಖುಷಿ ಆಯಿತು. ಅಕ್ಕಿ ಮಸ್ತಿ ಮಜಾ ಮಾಡಿ ನಮ್ಮ ತಂಗಿ ಬರ್ಡೇ ಸಖತ್ತಾಗಾಯಿತು ಗೈಸ್. ಆಮೇಲೆ ನಮ್ಮ ಛೋಟು ನೋಡಿ, ನಮ್ಮ ಛೋಟುನ ಕೇಳ್ತಾ ಇದೆ, ನಿನ್ನ ಹೆಸರೇನು, ನೀ ಯಾವ ಸ್ಕೂಲಿಗೆ ಹೋಗ್ತಿ, ಆಮೇಲೆ ನೀ ಎಷ್ಟನೇ ಕ್ಲಾಸು ಅಂತ ಎಲ್ಲ ಹೇಳ್ತಿದ್ರು. ಭಾಳ ಬಾಯಿ ಬಡ್ಕಾದನ್ರಿ, ಪಟಾಪಟ್ ಪಟಾಪಟ್ ಮಾತಾಡ್ತಾನ್ರಿ. ತುಂಬ ಆಸೆ ಐತ್ರಿ ನಮ್ಮ ಮಮ್ಮಿನ ಬರ್ಡೇನು ಮಾಡಬೇಕಂತ. ನೋಡ್ರಿ ನೆಕ್ಸ್ಟ್ ಟೈಮ್ ನಮ್ಮ ಮಮ್ಮಿನ ಬರ್ಡೇ ಮಾಡ್ತೀವಿ. ಅದಕ್ಕೆ ನಮ್ಮ ಮಮ್ಮಿನೂ ಒಂದು 4 ಫೋಟೋಶೂಟ್ ಮಾಡಿದೀವಿ ರೀ. ಸಖತ್ ಪೋಸ್ ಕೊಟ್ಟಿರಿ ನಮ್ಮ ಮಮ್ಮಿನೂ. ನಮ್ಮ ತಂಗಿ ಬರ್ಡೇಗೆ ಅನ್ನ ಗಿಫ್ಟ್ ತಂದಿದ್ರಿ. ಅದನ್ನ ಗಿಫ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದಾಳ್ರಿ. ರಾಧಾಕೃಷ್ಣ ಪೋಸ್ಟರ್ ಸಖತ್ತಾಗಿತ್ರಿ ಅದು ಗಿಫ್ಟ್. ನನಗೆ ಬಂತು, ಭಾಳ ಲೈಕ್ ಆತ್ರಿ. ಆಮೇಲೆ ನೆಕ್ಸ್ಟ್ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಚೂಡ ಆಮೇಲೆ ಬಜ್ಜಿ ಎಲ್ಲರಿಗೂ ಹಾಕಿ ಕೊಟ್ಟಿವ್ರಿ. ಎಲ್ಲರೂ ತಿಂದ್ರಿ. ಬರ್ಡೇಗೆಲ್ಲ ಅವಳೆಲ್ಲ ಫ್ರೆಂಡ್ಸಿಗೆ ಎಲ್ಲರಿಗೆ ಚೂಡ ಹಾಕಿ ಕೊಡ್ಲತ್ತಿದ್ರಿ. ಸಖತ್ ಕೆಲಸ ಮಾಡಿದ್ರಿ. ಎಲ್ಲರೂ ಹೊರಗೆಲ್ಲ ಕೂತ್ಕೊಂಡು ನಾವೆಲ್ಲ ಹೊರಕೋತೀರಿ, ಇವರೆಲ್ಲ ಹೊರಕೋತೀರಿ, ಎಲ್ಲರೂ ಕೇಳ್ತಿದ್ರಿ. ಆಮೇಲೆ ಯಾರ್ಯಾರು ಬರ್ಡೇ ಗಿಫ್ಟ್ ತಂದಾರೋ ಅದನ್ನೆಲ್ಲ ತೋರ್ಸತ್ತೀರಿ. ಗಿಫ್ಟ್ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಸಖತ್ತಾಗಿ ತಂದಿದ್ರಿ. ಯಾರು ಬ್ರಾಸ್ಲೆಟ್ ತಂದಿದ್ರಿ, ಆಮೇಲೆ ನೆಕ್ಲೆಸ್ ತಂದಿದ್ರಿ, ಚೈನ್ ತಂದಿದ್ರಿ, ಆಮೇಲೆ ರಿಂಗ್ಸು, ಆಮೇಲೆ ಸ್ಟಿಕರ್ಸು, ನೆಲ್ ಪಾಲಿಶು, ಆಮೇಲೆ ಜುಮ್ಕಿ, ತುಂಬಾನೇ ಇನ್ನೂ ಗಿಫ್ಟ್ಸ್ಗಳು ತಂದಿದ್ರಿ. ಲಿಪ್ಸ್ಟಿಕ್ಕು. ನಮ್ಮ ತಂಗಿ ಫ್ರೆಂಡ್ಸು ಗಿಫ್ಟ್ ಅಂತೂ ಸಖತ್ತಾಗಿ ತಂದಿದ್ದರಿ. ಸಿಂಪಲ್ ಆಗಿ ಬರ್ಡೇ ಆಯಿತು, ಸಖತ್ತಾಗೈತ್ರಿ. ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ರೀ. ನಿಮಗೆ ಏನಾದರೂ ಬರ್ಡೇ ಪಾರ್ಟಿಗೆ ಈ ತರ ಲೇಡೀಸ್ ಡ್ರೆಸ್ ಬೇಕಾದರೆ ಒಂದ್ಸರ್ತಿ ನಮ್ಮ ಆತ್ನೆಯಲ್ಲಿರುವ ಅಂಬೇಡ್ಕರ್ ಸರ್ಕಲ್ ಮಾರ್ಕೆಟ್ ನಲ್ಲಿರುವ ಕಾವ್ಯ ಲೇಡೀಸ್ ವೇರ್ ಕಲೆಕ್ಷನ್ಗೆ ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.